ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೈ ಲಾಕ್ ಬಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. MYLOCK ಮೈ ಲಾಕ್ ಬಾಕ್ಸ್ ಅಂದ್ರೆ ಏನು, ಇದರಿಂದ ಏನೆಲ್ಲ ಪ್ರಯೋಜನ, ಇದನ್ನ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಹಾಗೆ ಇದನ್ನ ಬಳಸೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಮೈ ಲಾಕ್ ಬಾಕ್ಸ್ ಅಂತಂದ್ರೆ ಇದು ಕೂಡ ಒಂದು ಸೆಕ್ಯೂರಿಟಿ ಸಾಫ್ಟ್ವೇರ್. ಈ ಸಾಫ್ಟ್ವೇರ್ ಇಂದ ನಮಗೆ ಏನೆಲ್ಲ ಪ್ರಯೋಜನ ಅಂತಂದ್ರೆ ನಮ್ಮ ಪರ್ಸನಲ್ ಫೋಲ್ಡರ್ ಗಳನ್ನ ಇನ್ಸ್ಟಂಟ್ ಆಗಿ ಲಾಕ್ ಮತ್ತೆ ಹೈಡ್ ಮಾಡಬಹುದು. ಹಾಗಿದ್ರೆ ಇದನ್ನೆಲ್ಲ ಯಾವ ರೀತಿ ಮಾಡೋದು ಪ್ರಾಕ್ಟಿಕಲ್ ಡೆಮೋ ಮೂಲಕ ತಿಳಿತಾ ಹೋಗೋಣ. ಸ್ನೇಹಿತರೆ, ಇವಾಗ ಮೈ ಲಾಕ್ ಬಾಕ್ಸ್ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Desktop list, Sagar 1 of 9, location, Sagar tooltip, Sagar file explorer, items view list, contacts not selected row 1 column 1 of 13, Sagar tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. Desktop D, documents 3 of 13. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಎಂಟರ್. Items view list, Balabolka not selected 1 of 7. ಸ್ನೇಹಿತರೆ, ನಾನೀಗ ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮೈ ಲಾಕ್ ಬಾಕ್ಸ್. My lockbox setup 7 of 7. ಓಕೆ ಫ್ರೆಂಡ್ಸ್, ಮೈ ಲಾಕ್ ಬಾಕ್ಸ್ ಸೆಟಪ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಸೆಟಪ್ ಸ್ಟಾರ್ಟ್ ಆಗುತ್ತೆ. Setup, select setup language, select the language to use during the installation. Combo box English collapsed. ಸ್ನೇಹಿತರೆ, ಇವಾಗ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗ್ತಾ ಇದೆ. ಮೊದಲೇದು ಏನಪ್ಪಾ ಅಂತಂದ್ರೆ ಲ್ಯಾಂಗ್ವೇಜ್. ಇದು ಡಿಫಾಲ್ಟ್ ಆಗಿ ಇಂಗ್ಲಿಷ್ ಇದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಬಟನ್. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Setup. My lockbox 5.1 dialog license agreement. Please read the following important information before continuing. Please read the following license agreement. You must accept the terms of this agreement before continuing with the installation. Edit read only multi-line My Lockbox and My Lockbox Pro end user license agreement. ಸ್ನೇಹಿತರೆ, ಇವಾಗ ಲೈಸೆನ್ಸ್ ಅಗ್ರಿಮೆಂಟ್ ಬಂದಿದೆ. ನಾನೀಗ ಇದನ್ನ ಅಗ್ರಿ ಮಾಡ್ಕೊಳ್ಳೋದಕ್ಕೆ ಆಲ್ಟ್ ಮತ್ತೆ ಎ ಪ್ರೆಸ್ ಮಾಡ್ತಾ ಇದ್ದೀನಿ. I accept the agreement. Radio button checked Alt plus A. ಓಕೆ ಫ್ರೆಂಡ್ಸ್, ಇವಾಗ ಲೈಸೆನ್ಸ್ ಅಗ್ರಿಮೆಂಟ್ ಅಗ್ರಿ ಆಯ್ತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. To continue, click Next. If you would like to select a different folder, click Browse. Edit selected C. Program files My Lockbox. ಸ್ನೇಹಿತರೆ, ಇವಾಗ ಬ್ರೌಸ್ ಇದೆ, ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus R. ಮತ್ತೆ ಟ್ಯಾಬ್. Back button Alt plus B. ಮತ್ತೆ ಟ್ಯಾಬ್. Next button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. To continue, click Next. If you would like to select a different folder, click Browse. Edit selected My Lockbox. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Browse button Alt plus R. ಮತ್ತೆ ಟ್ಯಾಬ್. Don't create a start menu folder checkbox not checked Alt plus D. ಮತ್ತೆ ಟ್ಯಾಬ್. Back button Alt plus B. ಮತ್ತೆ ಟ್ಯಾಬ್. Next button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Install. ಸ್ನೇಹಿತರೆ, ಇವಾಗ ಕೊನೆಯದಾಗಿ ಇನ್ಸ್ಟಾಲ್ ಅಂತ ಇದೆ. ನಾನೀಗ ಇನ್ಸ್ಟಾಲ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Next. Cancel button. 41%, 66%, 69%, 77%, 87%, 94%, 97%, unavailable. Finish button Alt plus F. ಸ್ನೇಹಿತರೆ, ಇವಾಗ ಸಾಫ್ಟ್ವೇರ್ ಇನ್ಸ್ಟಾಲ್ ಆಯ್ತು. ಈಗ ಇಲ್ಲಿ ಫಿನಿಶ್ ಅಂತ ಇದೆ. ನಾನೀಗ ಫಿನಿಶ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Set password. Edit protected blank. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿ ಲಾಂಚ್ ಆಗಿದೆ. ಈಗ ಇಲ್ಲಿ ಸೆಟ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇದೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಪಾಸ್ವರ್ಡ್. ಇದು ಈ ಪಾಸ್ವರ್ಡ್ ಸೆಟ್ ಮಾಡಿದ್ರೆ ಮಾತ್ರ ನಾವು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಕ್ಕಾಗುತ್ತೆ ಮತ್ತೆ ಫೋಲ್ಡರ್ ಗಳನ್ನ ಲಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನಾನು ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಸ್ವರ್ಡ್ ಸೆಟ್ ಮಾಡೋದಕ್ಕೆ ಮಿನಿಮಮ್ 4 ಕ್ಯಾರೆಕ್ಟರ್ ಇಂದ ನೀವು ಎಷ್ಟಾದ್ರೂ ಟೈಪ್ ಮಾಡ್ಕೋಬಹುದು. ನಾನೀಗ ಇಲ್ಲಿ 4 ಕ್ಯಾರೆಕ್ಟರ್ ನ ಟೈಪ್ ಮಾಡ್ತಾ ಇದ್ದೀನಿ. Star, 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 star. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Edit protected blank. ಸ್ನೇಹಿತರೆ, ಇದು ಕನ್ಫರ್ಮ್ ಪಾಸ್ವರ್ಡ್. ಮತ್ತೆ ನಾನೀಗ ಅದೇ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. Star, 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 star. ಮತ್ತೆ ಟ್ಯಾಬ್. Edit blank. ಸ್ನೇಹಿತರೆ, ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಇಮೇಲ್ ಐಡಿನ ಎಂಟರ್ ಮಾಡಬಹುದು. ಸೊ ಯಾಕಂತಂದ್ರೆ ನಾವು ಪಾಸ್ವರ್ಡ್ ಮರ್ತರೆ ನಾವು ರಿಕವರಿ ಮಾಡ್ಕೊಳ್ಳೋದಕ್ಕೆ ಇಮೇಲ್ ಐಡಿ ಬೇಕಾಗುತ್ತೆ. ಇದನ್ನ ಯಾವ ರೀತಿ ಮಾಡೋದು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows Hello Authentication. Pin biometrics checkbox not checked. ಸ್ನೇಹಿತರೆ, ಇಲ್ಲಿ ಪಿನ್ ಚೆಕ್ ಬಾಕ್ಸ್ ನಾಟ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಫ್ರೆಂಡ್ಸ್, ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space.
Empty email address dialog. You have not specified password recovery email address. Without password recovery email address, you will not be able to recover forgotten password. Do you really want to leave this email address empty? No button Alt+N. ಸ್ನೇಹಿತರೆ, ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದ್ದೆ ಇಮೇಲ್ ಐಡಿನ ನಾವು ಟೈಪ್ ಮಾಡಿ ನಮ್ಮ ಪಾಸ್ವರ್ಡ್ ನ ರಿಕವರಿ ಮಾಡ್ಕೋಬಹುದು ಅಂತ. ನಾನು ಇಮೇಲ್ ಐಡಿ ಟೈಪ್ ಮಾಡಿಲ್ಲ, ಸೊ ಆ ಕಾರಣಕ್ಕಾಗಿ ನೀವು ವಿತೌಟ್ ಇಮೇಲ್ ಐಡಿ ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ಸೊ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button Alt+Y. ಓಕೆ ಫ್ರೆಂಡ್ಸ್, ನನಗೆ ಎಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Password dialog. The password has been successfully changed. OK button. ಸ್ನೇಹಿತರೆ, ಇವಾಗ ಪಾಸ್ವರ್ಡ್ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದೆ. ಓಕೆ ಬಟನ್, ನನಗೆ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ಒಂದು ಪಾಸ್ವರ್ಡ್ ನ ಪ್ರೊಟೆಕ್ಟ್ ಅಥವಾ ಲಾಕ್ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ನಾನೀಗ ಮೈ ಲಾಕ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ಡೆಸ್ಕ್ಟಾಪ್ ಇಂದ. Sagar 3 of 11. My lockbox 2 of 11. ಓಕೆ ಫ್ರೆಂಡ್ಸ್, ಮೈ ಲಾಕ್ ಬಾಕ್ಸ್ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. My lockbox password. Edit protected blank. ಸ್ನೇಹಿತರೆ, ಇವಾಗ ಮೈ ಲಾಕ್ ಬಾಕ್ಸ್ ಓಪನ್ ಆಗೋದಕ್ಕೆ ಪಾಸ್ವರ್ಡ್ ಕೇಳ್ತಾ ಇದೆ. ನನಗೆ ಆ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. ಆಗಲೇ ನಾನೇನು ಪಾಸ್ವರ್ಡ್ ನ ಕ್ರಿಯೇಟ್ ಮಾಡಿದ್ನಲ್ಲ, ಅದನ್ನ ಟೈಪ್ ಮಾಡ್ತಾ ಇದ್ದೀನಿ. Star. ಎಂಟರ್. Clear button. ಸ್ನೇಹಿತರೆ, ಇವಾಗ ಮೈ ಲಾಕ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open button. ಮತ್ತೆ ಟ್ಯಾಬ್, Unlock button. ಮತ್ತೆ ಟ್ಯಾಬ್. Password button. Advanced button. Edit read only blank. Set button. ಓಕೆ ಫ್ರೆಂಡ್ಸ್, ಸೆಟ್ ಬಟನ್. ನನಗೆ ಸೆಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Browse for folder dialog. Select a folder to protect. Select a folder to protect preview. Level 0 is PC expanded 1 of 1. ಸ್ನೇಹಿತರೆ, ಇವಾಗ ಮೈ ಲಾಕ್ ಬಾಕ್ಸ್ ಆಪ್ ಓಪನ್ ಆಗಿದೆ. ಈಗ ನಮಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರ್ ನ ಲಾಕ್ ನ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ಈಗ ಇಲ್ಲಿ ಟ್ರಿವ್ಯೂ ದಿಸ್ PC ಕೊಲ್ಯಾಪ್ಸ್ ಆಗಿದೆ. ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 4 items. ಸ್ನೇಹಿತರೆ, ಇವಾಗ ದಿಸ್ PC ಎಕ್ಸ್ಪ್ಯಾಂಡ್ ಆಗಿದೆ. ಇಲ್ಲಿ ಲೋಕಲ್ ಡಿಸ್ಕ್ ಗಳು ತೋರಿಸ್ತಾ ಇದೆ. ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Level 1 win 11. C. Collapsed 1 of 4. ಮತ್ತೆ ಡೌನ್. Music. D. Collapsed 2 of 4 level 1. ಮತ್ತೆ ಡೌನ್. Utilities. E. Collapsed 3 of 4 level 1. ಮತ್ತೆ ಡೌನ್. MISC. F. Collapsed 4 of 4 level 1. ಓಕೆ ಫ್ರೆಂಡ್ಸ್, ಇವಾಗ ನನ್ನ ಫೋಲ್ಡರ್ ಎಫ್ ಡ್ರೈವ್ ಅಲ್ಲಿ ಇದೆ. ಈಗ ಎಫ್ ಡ್ರೈವ್ ಕೊಲ್ಯಾಪ್ಸ್ ಆಗಿದೆ. ನಾನು ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮತ್ತೆ ರೈಟ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 15 items. ಸ್ನೇಹಿತರೆ, ಇವಾಗ ಎಫ್ ಡ್ರೈವ್ ಎಕ್ಸ್ಪ್ಯಾಂಡ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಹೈಡ್ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ. ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. D. Level 2 documents 4 of 15. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ಎಂಟರ್. Unknown. Set button. ಓಕೆ ಫ್ರೆಂಡ್ಸ್, ಮತ್ತೆ ಸೆಟ್ ಬಟನ್. ನಾನೀಗ ಸೆಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. My lockbox folder location dialog. Current lockbox folder F. Documents is now locked and will not be displayed in the browse for folder dialog. Assigning another folder as lockbox will unlock the current lockbox. OK button. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಲಾಕ್ ಮತ್ತೆ ಹಿಡನ್ ಆಯ್ತು. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ಸ್ನೇಹಿತರೆ, ಇವಾಗ ನಾನು ನಿಮಗೆ ಎಫ್ ಡ್ರೈವ್ ಅಲ್ಲಿ ಇರ್ತಕ್ಕಂತ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ತೋರಿಸ್ತೀನಿ ನೋಡಿ. ಅದು ಇವಾಗ ತೋರಿಸಲ್ಲ. ನಾನೀಗ ದಿಸ್ PC ಓಪನ್ ಮಾಡ್ತಾ ಇದ್ದೀನಿ. T. This PC 4 of 11. ಓಕೆ, ದಿಸ್ PC ಎಂಟರ್. This PC file explorer. Items view list. Devices and drives grouping expanded. Win 11. C. Not selected row 1 column 1 of 4. This PC tab selected 1 of 1. ಓಕೆ ಫ್ರೆಂಡ್ಸ್, ಇವಾಗ ದಿಸ್ PC ಓಪನ್ ಆಗಿದೆ. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. MISC F. Column 3 4 of 4. ಓಕೆ ಫ್ರೆಂಡ್ಸ್, ಮಿಸ್ಕ್ ಎಫ್. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Bio data not selected 1 of 14. ಸ್ನೇಹಿತರೆ, ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ಡಾಕ್ಯುಮೆಂಟ್ ಇವಾಗ ನೋಡಿ ಆ ಫೋಲ್ಡರ್ ಸಿಗೋದಿಲ್ಲ. D. ಫ್ರೆಂಡ್ಸ್, ಕೇಳಿದ್ರಲ್ಲ, ಈ ರೀತಿ ನಾವು ಒಂದು ಫೋಲ್ಡರ್ ನ ಲಾಕ್ ಅಥವಾ ಹೈಡ್ ಮಾಡೋ ರೀತಿ. ಸೊ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈ ಫೋಲ್ಡರ್ ನಮಗೆ ಬೇಕಾದ್ರೆ ಇದನ್ನ ಅನ್ಲಾಕ್ ಅಥವಾ ಅನ್ಹೈಡ್ ಮಾಡೋದು ಯಾವ ರೀತಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮತ್ತೆ ನಾನೀಗ ಡೆಸ್ಕ್ಟಾಪ್ ಹೋಗ್ತಾ ಇದ್ದೀನಿ. ವಿಂಡೋಸ್ ಮತ್ತೆ ಎಂ ಕೀ ಪ್ರೆಸ್ ಮಾಡೋದ್ರ ಮೂಲಕ. ಸ್ನೇಹಿತರೆ, ನಾನೀಗ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. My lockbox control panel 1 of 11. ಓಕೆ ಫ್ರೆಂಡ್ಸ್, ಮೈ ಲಾಕ್ ಬಾಕ್ಸ್ ಕಂಟ್ರೋಲ್ ಪ್ಯಾನಲ್. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. My lockbox password. Edit protected blank. ಫ್ರೆಂಡ್ಸ್, ಇವಾಗ ಮೈ ಲಾಕ್ ಬಾಕ್ಸ್ ಕಂಟ್ರೋಲ್ ಪ್ಯಾನಲ್ ಇದರ ಪಾಸ್ವರ್ಡ್ ಕೇಳ್ತಾ ಇದೆ. ಆಗಲೇ ನಾವು ಪಾಸ್ವರ್ಡ್ ಏನ್ ಕೊಟ್ಟಿದ್ವು ಅದನ್ನೇ ಟೈಪ್ ಮಾಡಬೇಕು. ನಾನೀಗ ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. Star. ಎಂಟರ್. Set button. ಸ್ನೇಹಿತರೆ, ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಬಟನ್ ಸಿಗೋ ತನಕ. Clear button. ಓಕೆ ಫ್ರೆಂಡ್ಸ್, ಕ್ಲಿಯರ್ ಬಟನ್. ನಾನೀಗ ಕ್ಲಿಯರ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Clearing folder slot dialog. Do you really want to delete F documents from this folder slot? Yes button Alt+Y. ಸ್ನೇಹಿತರೆ, ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ನಾವು ಆಡ್ ಮಾಡಿರ್ತಕ್ಕಂತ ಫೋಲ್ಡರ್ ಅನ್ಹೈಡ್ ಅಥವಾ ಅನ್ಲಾಕ್ ಆಗ್ತಾ ಇದೆ. ನೀವು ಇದನ್ನ ನಿಜವಾಗ್ಲೂ ಕ್ಲಿಯರ್ ಮಾಡಬೇಕಂತ ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನೀಗ ಸ್ಪೇಸ್ ಬಾರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. My lockbox free. Clear button. ಓಕೆ ಫ್ರೆಂಡ್ಸ್, ಇವಾಗ ಕ್ಲಿಯರ್ ಆಯ್ತು. ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open button. Unlock button. ಓಕೆ ಫ್ರೆಂಡ್ಸ್, ಅನ್ಲಾಕ್ ಬಟನ್. ನಾನೀಗ ಅನ್ಲಾಕ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space.
Pressed. Unavailable. My lockbox free. ಓಕೆ ಫ್ರೆಂಡ್ಸ್, ಇವಾಗ ಫೋಲ್ಡರ್ ಅನ್ಹೈಡ್ ಮತ್ತೆ ಅನ್ಲಾಕ್ ಆಗಿದೆ. ನಾನೀಗ ಈ ಆಪ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ Alt F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಓಕೆ ಫ್ರೆಂಡ್ಸ್, ನಾನೀಗ ಮತ್ತೆ ದಿಸ್ PC ಓಪನ್ ಮಾಡಿ ನಿಮ್ಗೆ ಆ ಫೋಲ್ಡರ್ ತೋರಿಸ್ತೀನಿ ನೋಡಿ. ಅದು ಎಲ್ಲಿಂದ ಹೈಡ್ ಆಗಿತ್ತೋ ಅಲ್ಲಿಗೆ ಬಂದಿರುತ್ತೆ. My lockbox 2 of 11. T. This PC 4 of 11. ಓಕೆ, ದಿಸ್ PC ಎಂಟರ್. This PC File Explorer. Items View List. Devices and Drives Grouping Expanded. Win 11. C. Not selected row 1 column 1 of 4. This PC tab selected 1 of 1. ಸ್ನೇಹಿತರೆ, ಇವಾಗ ದಿಸ್ PC ಓಪನ್ ಆಗಿದೆ. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. MISC F. Column 3 4 of 4. ಓಕೆ ಫ್ರೆಂಡ್ಸ್, ಮಿಸ್ಕ್ ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇದು F ಡ್ರೈವ್. Items View List. Bio Data Not Selected 1 of 15. ಸ್ನೇಹಿತರೆ, ನಾನೀಗ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. Documents 4 of 15. ಓಕೆ ಫ್ರೆಂಡ್ಸ್, ನೋಡಿ ಈಗ ಮತ್ತೆ ಫೋಲ್ಡರ್ ಅನ್ಹೈಡ್ ಮತ್ತೆ ಅನ್ಲಾಕ್ ಆಗಿದೆ. ಸ್ನೇಹಿತರೆ, ಈ ರೀತಿ ನಾವು ಮೈ ಲಾಕ್ ಬಾಕ್ಸ್ ಸಾಫ್ಟ್ವೇರ್ ನ ಬಳಸಿಕೊಂಡು ನಮಗೆ ಬೇಕಾದಂತಹ ಫೋಲ್ಡರ್ ಗಳನ್ನ ಹೈಡ್ ಮತ್ತೆ ಲಾಕ್ ಮಾಡೋ ರೀತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.